ವೈಭವ್ ಸೂರ್ಯವಂಶಿ 3 ದೊಡ್ಡ ತಪ್ಪಿತಸ್ಥರು ಯಾರು? ಇದೇ ಕಾರಣಕ್ಕೆ ಪ್ಲೇಯಿಂಗ್ 11ನಿಂದ ಹೊರಗೆ ಬಂದ ಸೂರ್ಯವಂಶಿ. ಗೌತಮ್ ಗಂಭೀರ್ ಮತ್ತೊಮ್ಮೆ ವೈಭವ್ ಸೂರ್ಯವಂಶಿಯನ್ನು ಪ್ಲೇಯಿಂಗ್ 11ನಿಂದ ಹೊರಗಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಮೈದಾನದಲ್ಲಿ ನೀರು ಹೊತ್ತುಕೊಂಡು ಕೆಲಸದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದರೆ ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ ಅಂತಹ ಏನೂ ನಡೆಯಿತು. ಎರಡನೇ ಟಿ20 ಪಂದ್ಯದಲ್ಲೂ ಅವರಿಗೆ ಅವಕಾಶ ಸಿಗಲೇ ಇಲ್ಲ. ಇಬ್ಬರು ಆಟಗಾರರು ಪಾದಾರ್ಪಣೆ ಮಾಡಿದರು. ಆದರೆ ವೈಭವ್ ಸೂರ್ಯವಂಶಿಗೆ ಒಂದೇ ಒಂದು ಅವಕಾಶ ಕೂಡ ಸಿಗಲಿಲ್ಲ. ಮೊದಲ ಪಂದ್ಯದಲ್ಲೂ ಅವರು ನೀರು ಹೊತ್ತುಕೊಂಡು ಗ್ರೌಂಡಿನತ್ತ ತಿರುಗಾಡುತ್ತಿದ್ದರು. ಈ ಪಂದ್ಯದಲ್ಲೂ ಕೂಡ ಅದೇ ಕೆಲಸ ಮಾಡಬೇಕಾಗಿತ್ತು. ಪ್ರಿನ್ಸ್ ಯಾದವ್ ಪಾದಾರ್ಪಣೆ ಮಾಡಿದ್ದಾರೆ. ಸೂರ್ಯಾನ್ ಹೆಗಡೆ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ ತಮ್ಮ ಅವಕಾಶಕ್ಕಾಗಿ ಕಾಯುತ್ತಲೇ ಉಳಿದಿದ್ದಾರೆ. ಹಾಗಾದರೆ ಈ ಪರಿಸ್ಥಿತಿಗೆ ಕಾರಣರಾದವರು ಯಾರು? ಮೊದಲನೆಯದಾಗಿ ಗೌತಮ್ ಗಂಭೀರ್. ಅವರು ತಂಡದ ಮುಖ್ಯ ಕೋಚ್. ಅಂತಿಮವಾಗಿ ತಂಡದ ಆಯ್ಕೆಯಲ್ಲಿ ಅವರ ಅಭಿಪ್ರಾಯವೇ ಪ್ರಮುಖವಾಗಿರುತ್ತದೆ. ವೈಭವ್ ಸೂರ್ಯವಂಶಿಯನ್ನು 15 ಸದಸ್ಯರ ತಂಡದಲ್ಲಿ ಆಯ್ಕೆ ಮಾಡಿದ್ದರು. ಆದರೆ 2 ಪಂದ್ಯಗಳಲ್ಲಿ ಅವರನ್ನು ಆಡಿಸಲಿಲ್ಲ. ಹೀಗಿರುವಾಗ ಇಂಗ್ಲೆಂಡ್ ಪ್ರವಾಸದಲ್ಲಿಯೂ ಅವರಿಗೆ ಪಾದಾರ್ಪಣೆ ಅವಕಾಶ ಸಿಗುತ್ತದೆ ಎಂಬ ನಿರೀಕ್ಷೆ ಇಡುವುದು ಕಷ್ಟ. ಏಕೆಂದರೆ ಈಗಾಗಲೇ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ತಂಡದಲ್ಲಿದ್ದಾರೆ. ಅವರಿಬ್ಬರು ವಿಫಲರಾದರೆ ಅಥವಾ ಗಾಯಗೊಂಡರೆ ಮಾತ್ರ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುವುದು ಖಚಿತ. ಈ ಕಾರಣಕ್ಕೆ ಗೌತಮ್ ಗಂಭೀರ್ ಅವರು ಪ್ರಮುಖ ಕಾರಣಕರ್ತರು ಎಂದು ಹೇಳಲಾಗುತ್ತದೆ. ಕನಿಷ್ಠ 1 ಪಂದ್ಯದಲ್ಲಾದರೂ ಅವರಿಗೆ ಅವಕಾಶ ನೀಡಬಹುದಿತ್ತು. ಇಬ್ಬರು ಹೊಸ ಆಟಗಾರರಿಗೆ ಪಾದಾರ್ಪಣೆ ನೀಡಿದಾಗ ವೈಭವ್ ಸೂರ್ಯವಂಶಿಗೂ ಅವಕಾಶ ಕೊಡಬಹುದಿತ್ತೇ ಅಲ್ಲವೇ? ಪ್ರಿಯ ವೀಕ್ಷಕರೇ, ಅಸಭ್ಯದ ವೇಳೆ ಅವರಿಗೆ ಮೆಚ್ಚುಗೆ ಸೂಚಿಸುತ್ತಿರುವರು, ಪ್ರೋತ್ಸಾಹ ಕೊಡುತ್ತಿರುವರು. ಆದರೆ ನಿಜವಾದ ಪರೀಕ್ಷೆ ಸಮಯ ಬಂದಾಗ ಅವರನ್ನು ಹೊರಗೆ ಕುಳಿಸುತ್ತಿರುವರು. ಎರಡನೇ ವ್ಯಕ್ತಿ ತಂಡದ ನಾಯಕ ಶ್ರೇಯಸ್ ಅಯ್ಯರ್. ಕೋಚ್ ಅವಕಾಶ ನೀಡಿದ್ದರೂ ನಾಯಕನಾಗಿ ನಿಮ್ಮ ಅಭಿಪ್ರಾಯಗಳು ಮಹತ್ವ ಇರಬಹುದು. ಅವರು ಬ್ಯಾಟಿಂಗ್ ನೀವು ನೋಡುತ್ತಿದ್ದೀರಿ, ಆದರೆ ನೀವು ಕೂಡ ಏನು ಮಾತನಾಡಲಿಲ್ಲ. ಅವರನ್ನು ಹೊರಗೆ ಕಳುಹಿಸಿರಿ. ನೀರು ಹೊತ್ತುಕೊಂಡು ಕೆಲಸವನ್ನು ಮಾಡುವ ಟಾಸ್ಕ್ ಕೊಟ್ಟಿದ್ದೀರಿ. ಮೂರನೇ ವ್ಯಕ್ತಿ ಬ್ಯಾಟಿಂಗ್ ಕೋಚ್ ಸಂತೋಷ್ ಕೊಟಕ್. ಬ್ಯಾಟಿಂಗ್ ಕೋಚ್ ಆಗಿರುವ ಇವರು ಈ ಆಟಗಾರನಿಗೆ ಅವಕಾಶ ನೀಡಬೇಕು ಎಂದು ಶಿಫಾರಸು ಮಾಡಬಹುದಿತ್ತಲ್ಲವೇ? ಇವರು ಬ್ಯಾಟಿಂಗ್ ಉತ್ತಮವಾಗಿದೆ, ಉತ್ತಮ ಫಾರ್ಮ್ನಲ್ಲಿದ್ದಾರೆ, ಒಮ್ಮೆ ಅವಕಾಶ ನೀಡಿ ಎಂದು ಹೇಳಬಹುದಿತ್ತು. ಹೀಗಾಗಿ ಇವರನ್ನು ಈ ವಿಚಾರದಲ್ಲಿ ಹೊಣೆಗಾರರೆಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಆಯ್ಕೆ ಸಮಿತಿ ಮೇಲೆಯೂ ಪ್ರಶ್ನೆ ಮೂಡಿಬರುತ್ತಿವೆ. ಆಡಿಸುವ ಉದ್ದೇಶ ಇರಲಿಲ್ಲವಾದರೆ ವೈಭವ್ ಸೂರ್ಯವಂಶಿ ತಂಡಕ್ಕೆ ಏಕೆ ಆಯ್ಕೆ ಮಾಡಿದ್ದರು? ಆಯ್ಕೆ ಮಾಡಿದ ಬಳಿಕವೂ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರನ್ನು ಜೊತೆಯಲ್ಲೇ ಇಡುವ ಅಗತ್ಯವೇನಿತ್ತು? ಇವರನ್ನು ಇಂಗ್ಲೆಂಡ್ ಪ್ರವಾಸಕ್ಕೆ ಸಿದ್ಧಗೊಳಿಸಿ ಇಲ್ಲಿ ವೈಭವ್ ಸೂರ್ಯವಂಶಿಯಿಂದ ಆರಂಭಿಕ ಬ್ಯಾಟಿಂಗ್ ಮಾಡಿಸಬಹುದಿತ್ತಲ್ಲವೇ? ನನ್ನ ಪ್ರಶ್ನೆ. ಅಥವಾ ವೈಭವ್ ಸೂರ್ಯವಂಶಿಯನ್ನು ಆಯ್ಕೆ ಮಾಡದೇ ಇದ್ದರೆ ಅಭಿಮಾನಿಗಳಿಂದ ಭಾರೀ ಟೀಕೆ ಎದುರಾಗುತ್ತಿತ್ತು ಎಂಬ ಒತ್ತಡದಿಂದ ಮಾತ್ರ ಅವರನ್ನು ತಂಡದಲ್ಲಿ ಸೇರಿಸಲಾಯಿತು ಎಂಬ ಪ್ರಶ್ನೆಯೂ ಮೂಡುತ್ತಿದೆ. ಪ್ರಿಯ ವೀಕ್ಷಕರೇ, ಈ 3 ಮೇಲೆಯೂ ಹೆಚ್ಚಿನ ಆರೋಪಗಳು ಕೇಳಿಬರುತ್ತಿವೆ. ಸಾಮಾಜಿಕ ಜಾಲತಾಣಗಳಲ್ಲೂ ಅನೇಕ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ನಾವು ಬಿಹಾರದಿಂದ ವೈಭವ್ನ ಆಟ ನೋಡಲು ಬಂದಿದ್ದೇವೆ ಎಂದು ಕಮೆಂಟ್ನಲ್ಲಿ ತಿಳಿಸುತ್ತಿದ್ದರು ಎಂದು ಬೇಸರವಾಗಿ ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳಲ್ಲಿ